ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ RCB ವರ್ಸಸ್ PBKS. ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು. ಆದ್ರೆ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು ಮ್ಯಾಚ್ ನಮಗೋ ಇಲ್ಲ ಆಪೋಸಿಟ್ ಟೀಮ್ ಅವ್ರಿಗೋ ಒಂದು ಕಾಣೆ. ನಮ್ಮ RCB ಅವೇ ಒನ್ನಲ್ಲೆಲ್ಲ ಮ್ಯಾಚ್ ನ ವಿನ್ ಆಗಿ ನಮ್ಮ ಹೋಮ್ ಕಂಡೀಷನ್ ಗೆ ಬಂದು ಮ್ಯಾಚ್ ನ ಸೋಲ್ತಾ ಇರೋದು. ಆದ್ರೆ ಆಪೋಸಿಟ್ ಟೀಮ್ ಅವ್ರಿಗಂತೂ ಫುಲ್ ಅಡ್ವಾಂಟೇಜ್. ಆದ್ರೆ ನಮ್ಮ RCB ಗೆ ಅದೇನೋ ಗೊತ್ತಿಲ್ಲ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಸೀಸನ್ ಅಲ್ಲಿ ಲೆಕ್ಕೇ ಇಲ್ಲ. ವುಮೆನ್ಸ್ ಅವ್ರಿಗೂ ಅದೇ ರೀತಿ ಯಾವ್ಯಾವ ಮ್ಯಾಚ್ ಹೊಡಿತಾರೆ, ನಮ್ಮ ಹೋಮ್ ಕಂಡೀಷನ್ ಕಂಟಿನ್ಯೂಸ್ ಆಗಿ ಮ್ಯಾಚ್ ನ ಸೋಲ್ತಾರೆ. ಹಾಗೆ ಮೆನ್ಸ್ ಸಹ ಆಡಿರೋಂತ 2 ಮ್ಯಾಚ್ ನ 2 ಸೋತಿರೋದು. ಆದ್ರೆ ಇವತ್ತು ನಡೀತಾ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವತ್ತು ಲಕ್ಕು ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ. ಏನಕ್ಕಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಬ್ಯಾಟಿಂಗ್ ಫೇವರಬಲ್ ಪಿಚ್. ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಹೋಗುತ್ತೆ. ಲಾಸ್ಟ್ ಮ್ಯಾಚ್ ಪಂಜಾಬ್ ಅವರು ಕಮ್ಮಿ ಸ್ಕೋರ್ಗೆ ಡಿಫೆಂಡಿಂಗ್ ಮಾಡಿರ್ಬೋದು, ಆದ್ರೆ ಅದೇ ಟಾರ್ಗೆಟ್ ನ ಇಲ್ಲಿ ಇಟ್ಕೊಂಡು ಆಡಿದ್ರೆ ಅಂದ್ರೆ ಆರಾಮಾಗಿ ಇಲ್ಲಿ ಡಿಫೆಂಡಿಂಗ್ ನ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಇದು ಬ್ಯಾಟಿಂಗ್ ಫೇವರಬಲ್ ಪಿಚ್ ಆಗಿರೋ ಕಾರಣ ಬ್ಯಾಟರ್ಸ್ ಗಳು ಆರಾಮಾಗಿ ಹೊಡಿತಾರೆ. ಹಾಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 95 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 41 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 52 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರು ಟಾಸ್ ನ ಗೆದ್ದಿದಾರೋ ಅವರು 52 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ಸೋತಿದಾರೋ 41 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್ ಯಾರು ವಿನ್ ಆಗ್ತಾರೋ ಅವ್ರು ಆರಾಮಾಗಿ ಚೇಸಿಂಗ್ ನ ತಕೊಂಡು ಮ್ಯಾಚ್ ನ ವಿನ್ ಆಗ್ಬೋದು. ಏನಾದ್ರೂ ಟಾಸ್ ನ ಸೋತಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಅವ್ರು ಡಿಫೆಂಡಿಂಗ್ ನ ಮಾಡ್ಬೇಕು ಅಂದ್ರೆ 200+ ರನ್ ನೋಡಿಬೇಕು, ಹಾಗೆ 230 ಆ ತರ ಡಿಫೆಂಡಿಂಗ್ ಸ್ಕೋರ್ ನ ತಲೆಯಲ್ಲಿ ಇಟ್ಕೊಂಡು ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ರು ಅಂದ್ರೆ ಇವತ್ತಿನ ಮ್ಯಾಚ್ ನ ಆರಾಮಾಗಿ ಡಿಫೆಂಡಿಂಗ್ ನ ಮಾಡಬಹುದು ಫಸ್ಟ್ ಇನ್ನಿಂಗ್ಸ್ ಅವರು. ಹಾಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ ಫಸ್ಟ್ ಇನ್ನಿಂಗ್ಸ್ 167, ಇದು ಒಂದು ಸ್ವಲ್ಪ ಕಮ್ಮಿ ಸ್ಕೋರ್ ಆಯಿತು ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಚೇಸಿಂಗು ಆಗುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ 200+ ರನ್ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗೆ ಇವತ್ತಿನ ವೆದರ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ನಮ್ಮ ಬೆಂಗಳೂರಿನಲ್ಲಿ ವೆದರ್ ಅಂತೂ ಜಾಸ್ತಿ ಮಳೆ ಬರ್ತಾ ಇದೆ. ನೆನ್ನೆ ಮೊನ್ನೆ ಆಚೆ ಮೊನ್ನೆ ಅಲ್ಲಿ ಎಷ್ಟೊಂದು ಮಳೆ ಬರ್ತಾ ಇದೆ ಅಂದ್ರೆ ಅಷ್ಟಿಷ್ಟು ಬರ್ತಾ ಇಲ್ಲ ಮಳೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಮಳೆ ಬರೋ ಅಂತ ಎಲ್ಲ ಸಾಧ್ಯತೆಗಳು ತುಂಬಾ ತೋರಿಸ್ತಾ ಇದೆ. ಆದ್ರೆ ವೆದರ್ ರಿಪೋರ್ಟ್ ಯಾವಾಗ ಚೇಂಜಸ್ ಆಗುತ್ತಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದೊಂದ್ಸಲ ಮಳೆ ಬಂದ್ಬಿಡ್ಬೋದು, ಇಲ್ಲ ಮಳೆ ಆಗ್ದೇನೆ ಇರ್ಬೋದು. ಆದ್ರಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ವೆದರ್ ನ. ನೋಡೋಣ, ಇವತ್ತಿನ ಮ್ಯಾಚ್ ಮಳೆಯಿಂದ ರದ್ದಾಗದೆ ಇದ್ರೇನೆ ಒಳ್ಳೇದು. ಹಾಗೆ ಮ್ಯಾಚ್ ಸುಸೂತ್ರವಾಗಿ ಮುಗಿದ್ರೆ ಫ್ಯಾನ್ಸ್ಗಳಂತೂ ಖುಷಿಯಾಗಿ ಹೋಗ್ತಾರೆ. ಅದ್ರಲ್ಲೂ ಅಲ್ಲದೆ ನಮ್ಮ RCB ಮ್ಯಾಚ್ ನ ನೋಡ್ಬೇಕಾದ್ರೆ ಟಿವಿ ಮುಂದೆ ಕುತ್ಕೊಂಡು ನೋಡ್ಬೇಕಾದ್ರೆ ಫ್ಯಾನ್ಸ್ಗಳು ಅಷ್ಟೊಂದು ಫ್ರಸ್ಟ್ರೇಷನ್ ಆಯ್ತೀವಿ RCB ನ ಸೋತ್ಬಿಟ್ರೆ. ಅದ್ರಲ್ಲೂ ಅಲ್ಲದೆ ಟಿಕೆಟ್ ನ ತಕೊಂಡೋಗಿ ಸ್ಟೇಡಿಯಂ ಅಲ್ಲಿ ನೋಡ್ತಾರಲ್ಲ ಅವ್ರಿಗೆ ಇನ್ನೆಷ್ಟು ಫ್ರಸ್ಟ್ರೇಷನ್ ಇರ್ಬೇಡ ಗುರು. ಪಾಪ ಕೇಳಂಗಿಲ್ಲ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್. ಆದ್ರಿಂದ ಬ್ಯಾಟರ್ಸ್ ಗಳಂತೂ ಆರಾಮಾಗಿ ಬ್ಯಾಟಿಂಗ್ ಆಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ವಿಕೆಟ್ ಸ್ಲೋ ಇರೋ ಕಾರಣ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ, ಆದ್ರೆ ಅಷ್ಟೊಂದು ಸ್ಟ್ರಗಲ್ ಪಡಲ್ಲ. ಯಾವಾಗ ಸ್ಟ್ರಗಲ್ ಪಡ್ತಾರೆ ಅಂದ್ರೆ ಸ್ಲೋವರ್ ಬಾಲ್, ಪೇಸರ್ಸ್ ಗಳು ಯಾವಾಗ ಸ್ಲೋವರ್ ಬಾಲ್ ಗಳನ್ನ ಮಾಡ್ತಾರೋ ಅವಾಗ ಬ್ಯಾಟರ್ಸ್ ಗಳು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪೀಡ್ ಬಾಲಿಂಗ್ ಮಾಡ್ತು ಅಂದ್ರೆ ಪಕ್ಕ ಅವರು ವೆರಿ ಎಕ್ಸ್ಪೆನ್ಸಿವ್ ಆಯ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವಾಗ ಸ್ಲೋವರ್ ಅನ್ನ ಬಾಲ್ ಮಾಡ್ತಾರೋ ಅವರು ಒಂದು ಸ್ವಲ್ಪ ಆರಾಮಾಗಿ ಎಕಾನಮಿನ ಮೇಂಟೈನ್ ಮಾಡಬಹುದು ಈ ಪಿಚ್ ಅಲ್ಲಿ. ಹಾಗೆ ಸ್ಪಿನ್ನರ್ಸ್ ಗಳಿಗೆ ಯಾವುದೇ ರೀತಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೊಂದು ಹೆಲ್ಪ್ಫುಲ್ ಕಂಡೀಷನ್ ಅಲ್ಲ. ಎಸ್ಪೆಷಲಿ ಎಲಿವೇಶನ್ ನ ಕೊಟ್ಟು ಸ್ಪಿನ್ನರ್ಸ್ ಗಳು ಬಾಲ್ ಮಾಡಿದಾಗ ಟರ್ನ್ ಆಯ್ತು ಅಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ ಅವರಂತೂ ಎಕಾನಮಿ ಆಗಿ ಇರ್ತಾರೆ. ಏನಾದ್ರೂ ಎಲಿವೇಶನ್ ನ ಕೊಡ್ಲಿಲ್ಲ ಅಂದ್ರೆ ಪಕ್ಕ ಸ್ಪಿನ್ನರ್ಸ್ ಗಳು ಸಹ ಎಕ್ಸ್ಪೆನ್ಸಿವ್ ಆಯ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ, ಅದಂತೂ ಹೇಳ್ಬೋದು. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಇಲ್ಲಿ ಡ್ಯೂಫೆಕ್ಟ್ ಬರೋ ಕಾರಣ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ಅದ್ದೂರಿಯಾಗಿರುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಯಾರು ಗೆಲ್ತಾರೋ ಅವರು ಚೇಸಿಂಗ್ ನೋಡ್ತಾರೆ. ಹಾಗೆ RCB ಮತ್ತೆ ಪಂಜಾಬ್ ಇಲ್ಲಿವರೆಗೂ 33 ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು. ಅದರಲ್ಲಿ RCB ಅವರು 16 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಪಂಜಾಬ್ ಅವರು 17 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ 2 ಸಹ ಸಿಮಿಲರ್ ಆಗಿ ಇರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಅಷ್ಟು ಕಮ್ಮಿ ಸ್ಕೋರ್ಗೆ ಡಿಫೆಂಡಿಂಗ್ ನ ಮಾಡಿದ್ರು ಪಂಜಾಬ್ ಅವರು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆ ರೀತಿ ಡಿಫೆಂಡಿಂಗ್ ನ ಮಾಡಕ್ಕಾಗಲ್ಲ.
ನಮ್ಮ ಬೆಂಗಳೂರಿನ ಪಿಚ್ಚಿನಲ್ಲಿ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ ನಮ್ಮ RCB ಪ್ಲೇಯಿಂಗ್ 11 ಅಲ್ಲಿ ಏನು ಚೇಂಜಸ್ ಕಾಣಿಸಲ್ಲ. ಇದಂತೂ 6 ಮ್ಯಾಚ್ ಅಲ್ಲಿ ಏನ್ ಪ್ಲೇಯಿಂಗ್ 11 ನ ನೋಡಿದೀವೋ ಸಿಮಿಲರ್ ಆಗೇ ಇರೋದು, ಏನು ಚೇಂಜಸ್ ನ ಕಾಣಿಸಿಲ್ಲ. ಆದ್ರಿಂದ ಏನು ಚೇಂಜಸ್ ನ ಮಾಡಲ್ಲ. ನಾವು ಎಕ್ಸ್ಪೆಕ್ಟೇಷನ್ ನ ಇಡೋದು ವೇಸ್ಟ್. ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಆ ತರ ತಲೆ ಯೋಚನೆ ಮಾಡಲ್ಲ. ಏನಕ್ಕಂದ್ರೆ ಅವೇ ಒನ್ ಅಲ್ಲೆಲ್ಲ ಆ ತರ ಮ್ಯಾಚ್ ಗಳನ್ನ ವಿನ್ ಆಗ್ತಾರೋ ಅಂತ ಈ ಟೀಮ್ ನ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಚೇಂಜ್ ಮಾಡೋದು ಅಂದ್ರೆ ಒಂದು ಸ್ವಲ್ಪ ಬಿಲ್ಡ್ ಆಗಿರೋಂತ ಟೀಮು ಒಂದು ಸ್ವಲ್ಪ ಮೈನಸ್ ಆಗುವಂತ ಕಾರಣ ಇರುತ್ತೆ. ಆದ್ರಿಂದ ಯಾವುದೇ ರೀತಿ ನಮ್ಮ RCB ಟೀಮ್ಗೆ ಏನು ಚೇಂಜಸ್ ನ ಮಾಡ್ತಲ್ಲ. ಹಾಗೆ ಪಂಜಾಬ್ ನ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಟಾಪ್ ಕ್ವಾಲಿಟಿ ಪ್ಲೇಯಿಂಗ್ 11 ಇರೋದು ಪಂಜಾಬ್ ಅಲ್ಲಿ. ಯಾವ ರೀತಿ ಲಾಸ್ಟ್ ಮ್ಯಾಚ್ ಕಮ್ಮಿ ಸ್ಕೋರ್ ಆದ್ರೂ ಡಿಫೆಂಡಿಂಗ್ ನ ಮಾಡೋದಾದ್ರೆ ಬ್ಯಾಟರ್ಸ್ ಗಳು ತುಂಬಾ ಫೇಲ್ಯೂರ್ ನ ಕಂಡಿದ್ರು. ಆದ್ರೆ ಓಪನರ್ ಬ್ಯಾಟ್ಸ್ಮನ್ ಇಂದ ರನ್ಸ್ ಬತ್ತು ಅಂದ್ರೆ ಪಕ್ಕಾ ಪಂಜಾಬ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡ್ತಾರೆ. ಹಾಗೆ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಡಿಫೆಂಡಿಂಗ್ ಮಾಡೋ ಅಂತ ಮಿನಿಮಮ್ ಸ್ಕೋರ್ ಅಂತೂ ಕೊಟ್ಟೆ ಕೊಡ್ತಾರೆ ಪಂಜಾಬ್ ಅವರು. ಆ ತರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದು, ಆ ತರ ಬ್ಯಾಟಿಂಗ್ ಆರ್ಡರ್ ಇರೋದು ಪಂಜಾಬ್ ಅಲ್ಲಿ. ಆದ್ರೆ ಪಂಜಾಬ್ ಅಲ್ಲಿ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಹೊಡಿತಾ ಇರೋದು ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ, ಎಕ್ಸ್ಪೆಷಲಿ ಮಿಡಲ್ ಆರ್ಡರ್ ಅಲ್ಲಿ ಇನ್ನು ಮ್ಯಾಕ್ಸ್ವೆಲ್ ಅವರು ಫಾರ್ಮ್ ಬಂದಿಲ್ಲ. ಅದು ಪಂಜಾಬ್ ಅವ್ರಿಗೆ ಒಂದು ಸ್ವಲ್ಪ ಮೈನಸ್ ಹೊಡಿತಾ ಇರೋದು. ಏನಾದ್ರೂ ನಮ್ಮ RCB ಮೇಲೆ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ ಬಂದ್ಬಿಟ್ರೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ನೋಡ್ಬೇಕು. ಮ್ಯಾಕ್ಸ್ವೆಲ್ ಅವ್ರ ಮೇಲೆ ಪಂಜಾಬ್ ಅವರು ತುಂಬಾ ನಂಬಿಕೆ ಇಟ್ಟು ತಗೊಂಡವ್ರು. ಹಾಗೆ ಪ್ಲೇಯಿಂಗ್ 11 ತುಂಬಾ ಚಾನ್ಸಸ್ ನ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಅವರು ಫಾರ್ಮ್ ಬಂದಿಲ್ಲ. ಬಂದ್ರೆ ಅವಾಗ ಇನ್ನು ಬೆಟರ್ ಆಗಿ ಕಾಣಿಸೋದು ಪಂಜಾಬ್ ನ ಪ್ಲೇಯಿಂಗ್ 11 ಅಲ್ಲಿ. ಹಾಗೆ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ RCB ಸಹ ಬಾಲಿಂಗ್ ಆರ್ಡರ್ ಅಂತೂ ಅಲ್ಟ್ ಆಗಿದೆ. ಹಾಗೆ ಪಂಜಾಬ್ ಸಹ ಬಾಲಿಂಗ್ ಆರ್ಡರ್ ಅಲ್ಟ್ ಆಗಿದೆ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಫರ್ಗ್ಯೂಸನ್ ಅವರು ಇಲ್ಲ, ಅವರು ಆಲ್ಮೋಸ್ಟ್ ರೋಲ್ಡ್ ಔಟ್ ಆಗಿದ್ದಾರೆ. ಸೀರಿಯಸ್ ಇಂಜುರಿ ಆಗಿರೋ ಕಾರಣ ಅವರು ಯಾವುದೇ ರೀತಿ ಇನ್ನು IPL ಮುಗಿಯೋಷ್ಟು ಒಳಗೆ ಅವರು ರಿಕವರಿ ಆಗಲ್ಲ. ಆದ್ರಿಂದ ಅವರು ರೋಲ್ಡ್ ಔಟ್ ಆಗಿರ್ತಾರೆ ಇನ್ನು ನಡೆಯುವಂತ ಮ್ಯಾಚಸ್ ಗಳಲ್ಲಿ. ಹಾಗೆ ಬಾಲಿಂಗ್ ಆರ್ಡರ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಬೆಟರ್ ಆಗಿ ಪಕ್ಕ ಬಂದೇ ಬರ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು. ಹಾಗೆ ಎರಡು ಟೀಮ್ ಗಳ ಕಂಪ್ಯಾರಿಸನ್ ಮಾಡಿದ್ರೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಎರಡು ಟೀಮ್ಗಳು ಸಹ ಬೆಟರ್ ಆಗೇ ಇದೆ. ಆದ್ರೆ ನನಗೆ ಪಂಜಾಬ್ ಗಿಂತ RCB ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ. ಹಾಗೆ ಬಾಲಿಂಗ್ ಆರ್ಡರ್ ಅಲ್ಲಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪಂಜಾಬ್ ಅಲ್ಲಿ ಪರವಾಗಿಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡಕ್ ಆಗೋದು ಅಂದ್ರೆ ಬ್ಯಾಟರ್ಸ್ಗಳು. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಗೆ ಬಂದ್ರೆ RCB ಒನ್ ದ ಟಾಸ್ ಚೂಸ್ ಟು ಬಾಲ್ ಫಸ್ಟ್. ಇದಂತೂ ಪಕ್ಕ ಹಾಗೆ ಆಗುತ್ತೆ. ನಮ್ಮ RCB ಆಡ್ರಂತ ಎರಡು ಮ್ಯಾಚ್ ಹೋಮ್ ಕಂಡೀಷನ್ ಟಾಸ್ ಗೆದ್ದಿಲ್ಲ. ಹಾಗೆ ಹವೆ ಒನ್ ಅಲ್ಲಿ ಟಾಸ್ ನ ಸೋತು ಸಹ ಡಿಫೆಂಡಿಂಗ್ ನ ಮಾಡಿ ಗೆದ್ದಿದ್ದಾರೆ. ಆದ್ರೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಟಾಸ್ ನ ಗೆದ್ರೆ ಮಾತ್ರ ಚೇಸ್ ಡೌನ್ ಮಾಡಿ ವಿನ್ ಆಗಕ್ ಸಾಧ್ಯ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಐ ಹೋಪ್ RCB ಅವರು ಟಾಸ್ ನ ವಿನ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ನ ಇಟ್ಟಿದ್ದೀನಿ. ಹಾಗೆ ಇವತ್ತಿನ ಮ್ಯಾಚ್ ವಿನ್ನರು RCB ನೇ ಆಗೋದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ ಆಗಿ ನಮ್ಮ RCB ಅವರು ಮ್ಯಾಚ್ ವಿನ್ ಆದ್ರೆ ಸಾಕು. ನನ್ನ ಪ್ರೆಡಿಕ್ಷನ್ ಇವತ್ತು ಸಕ್ಸಸ್ಫುಲ್ ಆದ್ರೆ ಫುಲ್ ಖುಷಿ ಪಟ್ಬಿಡ್ತೀನಿ. ಏನೋ ನಮ್ಮ RCB ಅವರು ಹೋಮ್ ಕಂಡೀಷನ್ ಅಲ್ಲಿ ಮ್ಯಾಚ್ ನ ಗೆದ್ರು ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.